ನಮಸ್ಕಾರ ಸ್ನೇಹಿತರೆ. ಇಡೀ ದೇಶ ಕಾತುರದಿಂದ ಕಾಯ್ತಾ ಇದ್ದ ಚುನಾವಣೆ ಬಂದೇ ಬಿಡ್ತು. ಅದು ಬೇರೆ ಯಾವುದು ಅಲ್ಲ, ನಿರ್ಣಾಯಕ ಅಂತ ಕರೆಸಿಕೊಳ್ತಾ ಇರುವ ಬಿಹಾರದ ಚುನಾವಣೆ. ಪಾಪ ರಾಹುಲ್ ಗಾಂಧಿ ಅವರಂತೂ ಸಿಕ್ಕಾಪಟ್ಟೆ ಬೆವರು ಹರಿಸಿ ಚುನಾವಣಾ ಪ್ರಸಾರ ಮಾಡಿದ್ರು. ಹರಿಯಾಣ, ಮಹಾರಾಷ್ಟ್ರ, ಡೆಲ್ಲಿಯಲ್ಲಿ ಹೀನಾಯವಾಗಿ ಸೋತ ನಂತರ ವೋಟ್ ಚೋರಿ ವಿಚಾರ ಇಟ್ಕೊಂಡು ಪ್ರಯೋಗಶಾಲೆಯನ್ನಾಗಿ ಮಾಡೋದಕ್ಕೆ ಹೊರಟಿದ್ರು ಬಿಹಾರವನ್ನ. ಚುನಾವಣಾ ಆಯೋಗದ ಮೇಲೆ ತಮ್ಮ ಸೋಲಿನ ಹೊಣೆಯನ್ನು ಹೊರಿಸ್ತಾ ಇದ್ರು. ಜನ್ಜಿ ಹೆಸರಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿದ್ರು. ಡೆಲ್ಲಿ ಯೂನಿವರ್ಸಿಟಿನಲ್ಲಿ, ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ, ಮೊನ್ನೆ ನಡೆದಂತಹ ಉತ್ತರಾಖಂಡದ ಹಲವು ಯೂನಿವರ್ಸಿಟಿಗಳಲ್ಲಿ ಅದೇ ಜನ್ಜಿಗಳು ಬಿಜೆಪಿಯ ಎಬಿವಿಪಿಗೆ ವೋಟ್ ಹಾಕಿ ಗೆಲ್ಸಿದ್ದಾರೆ. ಆದ್ರೂ ಬುದ್ಧಿ ಬಂದಿಲ್ಲ ನೋಡಿ ರಾಹುಲ್ ಗಾಂಧಿ ಅವರಿಗೆ. ಅದೇ ವಿಚಾರ ಇಟ್ಕೊಂಡು ಬಿಹಾರದಲ್ಲೂ ಎಲೆಕ್ಷನ್ ಲಡಾಯಿ ಮಾಡೋದಕ್ಕೆ ಮುಂದಾಗಿದ್ರು. ಈಗಾಗಲೇ ಬಿಹಾರ ಎಲೆಕ್ಷನ್ ನ ಡೇಟ್ ಅನೌನ್ಸ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ 10 ಆಘಾತಗಳು ರಾಹುಲ್ ಗಾಂಧಿಗೆ ಸಿಗ್ತಾ ಇರೋದು. ಮೊದಲ ಆಘಾತ ಚುನಾವಣಾ ಆಯೋಗನೇ ಕೊಟ್ಟಿದೆ. 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ನವೆಂಬರ್ 14ನೇ ತಾರೀಕೆ ರಿಸಲ್ಟ್. ನವೆಂಬರ್ 14 ಯಾವುದು? ಚಿಲ್ಡ್ರನ್ಸ್ ಡೇ. ಅವತ್ತೇ ರಾಹುಲ್ ಗಾಂಧಿಗೆ ಅತಿ ದೊಡ್ಡ ಶಾಕ್. ರಾಹುಲ್ ಗಾಂಧಿ ಅವರು ಚಿರ ಯುವಕ ಅಂತ ಕರೆಸಿಕೊಳ್ತಾರಲ್ಲ, ಹಾಗಾಗಿ ಈ ಮುಹೂರ್ತ ಫಿಕ್ಸ್ ಮಾಡಿದೆ ಅನ್ಸುತ್ತೆ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂತಹ ಮತ್ತೊಂದು ಆಘಾತ, ಇವ್ರೇನ್ ಅನ್ಕೊಂಡಿದ್ರು, ಹಲವು ಹಂತಗಳಲ್ಲಿ ಎಲೆಕ್ಷನ್ ಆಗುತ್ತೆ, ನಾವು ಅಂದಾದುಂದಿ ಮಾಡಿ ಎಲೆಕ್ಷನ್ ನ ಗೆಲ್ಲಬಹುದು ಅನ್ಕೊಂಡಿದ್ರು. ಆದ್ರೆ ಚುನಾವಣಾ ಆಯೋಗ 2 ಹಂತಗಳಲ್ಲಿ ಎಲೆಕ್ಷನ್ ನ ಫಿನಿಶ್ ಮಾಡೋದಕ್ಕೆ ಹೊರಟಿರೋದು. ಇವರು ಮತ್ತೆ ಅಕ್ರಮಗಳನ್ನ ಮಾಡಿ ಜಂಗಲ್ ರಾಜ್ ತರಬಹುದು ಅನ್ನೋ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿರುವುದು. ಫಸ್ಟ್ ಫೇಸ್ ಎಲೆಕ್ಷನ್ 6 ನವೆಂಬರ್ಗಾಗುತ್ತೆ. 2ನೇ ಫೇಸ್ ಎಲೆಕ್ಷನ್ 11 ನವೆಂಬರ್ಗೆ, 14ನೇ ತಾರೀಕು ನವೆಂಬರ್ಗೆ ರಿಸಲ್ಟ್. ಮತ್ತೊಂದು ಆಘಾತ ಇಂಡಿ ಮೈತ್ರಿಕೂಟಕ್ಕೆ. ಈಗ ಚುನಾವಣಾ ಆಯೋಗ 17 ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಮುಂದಾಗಿದೆ. ಬೇಸ್ಲೆಸ್ ಅಲಿಗೇಷನ್ಸ್ ಮಾಡ್ತಾ ಇದ್ರಲ್ಲ ಚುನಾವಣಾ ಆಯೋಗದ ಮೇಲೆ, ಕೊಲಂಬಿಯಾದಿಂದಲೂ ಸಹ ಆರೋಪ ಮಾಡಿದ್ದಾರೆ ಮೊನ್ನೆ. ಬೈಕು, ಕಾರಿನ ಇಂಜಿನ್ ಅನ್ನ ಇಲ್ಲಾಜಿಕಲ್ ಆಗಿ ಎಕ್ಸಾಂಪಲ್ ಕೊಡೋ ಮೂಲಕ ಮತ್ತೆ ಟ್ರೋಲ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಅವರು. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೇ ಅನೌನ್ಸ್ ಮಾಡಿದ್ದಾರೆ, ಈ ಬಾರಿ 17 ಹೊಸ ಪ್ರಯೋಗಗಳನ್ನ ಬಿಹಾರದಲ್ಲೇ ಮಾಡ್ತೇವೆ ಚುನಾವಣಾ ಆಯೋಗದಿಂದ ಅಂತ. ಈ ಬಾರಿ ಪೋಸ್ಟಲ್ ಬ್ಯಾಲೆಟ್ ಗಳ ಮತ ಎಣಿಕೆಯನ್ನ ಇವಿಎಂ ನ 2 ರೌಂಡ್ ಕೌಂಟ್ ಆಗೋದಕ್ಕೂ ಮುಂಚೆನೆ ಮಾಡಿ ಮುಗಿಸೋದಿಕ್ಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿರೋದು. ಕಲರ್ ಫೋಟೋ ಬರುತ್ತೆ, ವೋಟ್ ಹಾಕುವಾಗ ಮೊಬೈಲ್ ನು ಸಹ ಬಳಸಬಹುದು. ಈಗೇನು ಹೊಸ 17 ಪ್ರಯೋಗಗಳನ್ನು ಮಾಡಲಾಗ್ತಾ ಇದೆ, ಅದನ್ನು ಮುಂದಿನ ಎಲೆಕ್ಷನ್ ನಲ್ಲೂ ಸಹ ಅಡಾಪ್ಟ್ ಮಾಡಿಕೊಳ್ಳಲಾಗುವುದು ಅನ್ನುತ್ತೆ ಚುನಾವಣಾ ಆಯೋಗ. ರಾಹುಲ್ ಗಾಂಧಿ ಅವರು ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ನಂತರ ಏನೆಲ್ಲ ಆರೋಪಗಳನ್ನು ಮಾಡಿದ್ರು, ಆ ಎಲ್ಲ ಆರೋಪಗಳಿಗೆ ಉತ್ತರನ ಬಿಹಾರ ಚುನಾವಣೆಯಲ್ಲಿ ಕೊಡಲಾಗುವುದು. ಕೈ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ, ಹರಿಯಾಣದಲ್ಲಿ ಹೊಸ ಮತದಾರರು ಆಡ್ ಆಗಿದ್ರು, ಅಲ್ಲೂ ಸಹ ಕಾಂಗ್ರೆಸ್ ಸೋತಿತ್ತು. ಮಹಾರಾಷ್ಟ್ರದಲ್ಲಿ ವೋಟರ್ ಲಿಸ್ಟ್ ಇಂದ ಅಕ್ರಮವಾಗಿ ಸೇರಿದ್ದ ಮತದಾರರನ್ನ ಕೈ ಬಿಡಲಾಗಿತ್ತು, ಅಲ್ಲೂ ಸಹ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು. ವೋಟರ್ ಲಿಸ್ಟ್ ಗೆ ಜನರನ್ನ ಸೇರಿಸಿದಾಗ್ಲೂ, ವೋಟರ್ ಲಿಸ್ಟ್ ಗೆ ಹೊಸ ಹೆಸರನ್ನ ಆಡ್ ಮಾಡಿದಾಗ್ಲೂ ಕಾಂಗ್ರೆಸ್ ಸೋಲುತ್ತೆ. ವೋಟರ್ ಲಿಸ್ಟ್ ಇಂದ ಹೆಸರು ಕೈ ಬಿಟ್ಟಾಗ್ಲೂ ಕಾಂಗ್ರೆಸ್ ಸೋಲುತ್ತೆ. ಅದರ ಅರ್ಥ ಇವರು ಮಾಡುವ ವೋಟ್ ಚೋರಿ ಅನ್ನುವ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಅಂದಂಗೆ. ಇವರು ಸೋಲ್ತಾರೆ ಅಂತೇಳಿ ಚುನಾವಣಾ ಆಯೋಗ ವೋಟರ್ ಲಿಸ್ಟ್ ನೇ ಪರಿಷ್ಕರಣೆ ಮಾಡಬಾರದಂತೆ. ಚುನಾವಣಾ ಆಯೋಗ ಮತ್ತೊಂದು ಬಿಗ್ ಸ್ಟೆಪ್ ತೆಗೆದುಕೊಂಡಿದೆ. ಒಂದೊಂದು ಬೂತ್ ಅಲ್ಲಿ ಕೇವಲ 818 ಜನಕ್ಕೆ ಮಾತ್ರ ವೋಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಲೈನ್ ಕಡಿಮೆ ಆಗುತ್ತೆ. ದೊಡ್ಡ ಹನುಮಂತನ ಬಾಲದ ರೀತಿಯ ಲೈನ್ಗಳು ನಾವು ಈ ಹಿಂದೆ ನೋಡ್ತಾ ಇದ್ವಲ್ಲ, ಆ ಕ್ಯೂ ಕಡಿಮೆ ಆಗುತ್ತೆ. ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು, ಕ್ಯೂ ಬಹಳ ದೊಡ್ಡದಿರುತ್ತೆ, ನಿಲ್ಲೋದಕ್ಕಾಗಲ್ಲ, ಬಿಸಿಲಿರುತ್ತೆ ಅಂತೆಲ್ಲ. ಮನೆಯಿಂದ ಹೊರಗೆ ಬರ್ತಾ ಇರ್ಲಿಲ್ಲ ಜನ ವೋಟ್ ಹಾಕೋದಕ್ಕೆ. ಈಗ ಉದ್ದುದ್ದದ ಕ್ಯೂ ಇರೋದಿಲ್ಲ, ಆರಾಮಾಗಿ ಬಂದು ಮತ ಚಲಾಯಿಸಿ ಹೋಗಬಹುದು. ಇದು ಯಾರಿಗೆ ಆಘಾತ? ರಾಹುಲ್ ಗಾಂಧಿಗೆ. ವೋಟಿಂಗ್ ಜಾಸ್ತಿ ಆದ್ರೆ ಯಾರಿಗೆ ಅನುಕೂಲ? ಬಿಜೆಪಿಗೆ. ಇನ್ನು ಚುನಾವಣಾ ಆಯೋಗದಿಂದ ಮತ್ತೊಂದು ಆಘಾತ ರಾಹುಲ್ ಗಾಂಧಿ ಅವ್ರಿಗೆ. ಸುಳ್ಳು ಸುದ್ದಿ ಹಬ್ಬಿಸಿ ಫೇಕ್ ಪ್ರಪಗೆಂಡಾ ಮಾಡಿ ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ರಲ್ಲ, ಮೊದಲೆಲ್ಲ ಅದರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಗಳೇ ಆಗ್ತಾ ಇರಲಿಲ್ಲ. ಈಗ ಚುನಾವಣಾ ಆಯೋಗ ಸ್ಟ್ರಿಕ್ಟ್ ಆಕ್ಷನ್ ಗೆ ಮುಂದಾಗಿದೆ. ಮುಲಾಜಿಲ್ಲದೆ ಕೇಸ್ ಜಡಿಯಲಾಗುವುದು. ಸಾಕಷ್ಟು ಸಂದರ್ಭದಲ್ಲಿ ಚುನಾವಣಾ ಆಯೋಗನೇ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ರಂತಹ ನಾಯಕರ ಟ್ವೀಟ್ ಗಳನ್ನ ಮರು ಟ್ವೀಟ್ ಮಾಡಿ ಫೇಕ್ ಅಂತ ಸಾಬೀತು ಮಾಡಿದ್ದು ಇದೆ. ಎಷ್ಟೇ ಆಗ್ಲಿ ರಾಜೀವ್ ಗಾಂಧಿ ಅವರ ಬ್ಲಡ್ ಅಲ್ವೇ. ಇದೇ ರಾಜೀವ್ ಗಾಂಧಿ ಅವರು ಈ ಹಿಂದೆ ಚುನಾವಣೆಯಲ್ಲಿ ಬಿಜೆಪಿಗೆ ಜಾಸ್ತಿ ಸೀಟ್ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ಗಳ ಸಂಖ್ಯೆ ಕಡಿಮೆ ಆದಾಗ ಏನ್ ಹೇಳಿದ್ರು, ಅದೆಂಗೆ ಬಿಜೆಪಿಗೆ ಜಾಸ್ತಿ ಸೀಟ್ ಬರೋದಕ್ಕೆ ಸಾಧ್ಯ? ಯಾವ್ದಾದ್ರು ಲಾಜಿಕ್ ಇದೆಯಾ ಇವ್ರು ಆಡೋ ಮಾತಲ್ಲಿ? ಅಂದ್ರೆ ಇವರ ಹಿಸ್ಟ್ರಿನಲ್ಲೇ ಇದೆ, ಸೋಲನ್ನು ಇವರು ಯಾವತ್ತೂ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾವ್ಯಾಕೆ ಸೋತ್ವಿ, ಸೀಟ್ಗಳ ಸಂಖ್ಯೆ ನಮ್ಗೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ, ಜನ ನಿಮಗೆ ವೋಟ್ ಹಾಕಿಲ್ಲ ಸ್ವಾಮಿ. ಅದರ ಹೊಣೆಯನ್ನ ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗದ ಮೇಲೆ ಹಾಕೋದಾ? ಮಿಸ್ಇನ್ಫಾರ್ಮೇಶನ್, ಹೇಟ್ ಸ್ಪೀಚ್ ಮಾಡೋರ ಮೇಲೆ ತೀವ್ರ ನಿಗಾ ಇಡಲಾಗುವುದು. ಮತ್ತೊಂದು ಆಘಾತ ಇಂಡಿ ಮೈತ್ರಿಕೂಟಕ್ಕೆ.
ಬಂಗಾಳದಲ್ಲಿ ತೀವ್ರ ಪ್ರವಾಹ ಬಂದಿತ್ತು. ಬಿಜೆಪಿ ಸಂಸದ ಅಲ್ಲಿನ ಪ್ರವಾಹ ಪೀಡಿತರಿಗೆ ಸಹಾಯಕ್ಕೆ ಅಂತ ಧಾವಿಸಿರ್ತಾರೆ. ಆಗ ಟಿಎಂಸಿಯ ಮಮತಾ ಬೆನರ್ಜಿಯ ಗೂಂಡಾಗಳು ಜನರ ಸಹಾಯಕ್ಕೆ ಹೋಗಿದ್ದ ಬಿಜೆಪಿಯ ಎಂಪಿಯ ಮೇಲೆ ಮಾರಣಾಂತಿಕ ದಾಳಿ ಮಾಡ್ತಾರೆ. ಈ ಕಡೆ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಬರುವ ತೇಜಸ್ವಿ ಯಾದವ್ ಅವರು ಮಮತಾ ಬ್ಯಾನರ್ಜಿ ಅವರ ಕೈಗೊಳ್ಳುವ ಎಲ್ಲ ಕೆಲಸಕ್ಕೂ ನಮ್ಮ ಸಪೋರ್ಟ್ ಇದೆ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಈಗ ಬಿಹಾರದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಬಿಹಾರದ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾವೇನಾದ್ರೂ ತೇಜಸ್ವಿ ಯಾದವ್ ಅವರಿಗೆ ವೋಟ್ ಹಾಕಿ ಆಯ್ಕೆ ಮಾಡಿದ್ರೆ ಈಗಲೇ ಕೊಡ್ತಾ ಇದಾರಲ್ಲ ಗೂಂಡಾ ರಾಜ್ಯದ ಮುನ್ಸೂಚನೆ. ಬಂಗಾಳದಲ್ಲಿ ಬಿಜೆಪಿ ಸಂಸದರ ಮೇಲೆ ಆಗಿರ್ತಕ್ಕಂತ ಮಾರಣಾಂತಿಕ ಹಲ್ಲೆಗೆ ಇಂಡೈರೆಕ್ಟ್ ಆಗಿ ಮಮತಾ ದೀದಿಗೆ ಸಪೋರ್ಟ್ ಮಾಡೋ ಮೂಲಕ ಇವ್ರೇನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಬಿಹಾರ ಮರಳಿ ಜಂಗಲ್ ರಾಜ್ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತ ಬಿಹಾರದ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆರ್ಜೆಡಿ ಆಳ್ವಿಕೆಯಲ್ಲಿ 6 ಗಂಟೆ ನಂತರ ಮಹಿಳೆಯರು ಹೆಂಗಸರು ಅಷ್ಟೇ ಅಲ್ಲ, ಗಂಡಸರು ಸಹ ಮನೆಯಿಂದ ಹೊರಗೆ ಬರೋದಕ್ಕೆ 10 ಸಲ ಯೋಚನೆ ಮಾಡ್ತಾ ಇದ್ರು. ಈಗ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರು ಅದನ್ನ ನೆನಪು ಮಾಡ್ತಾ ಇದ್ದಾರೆ. ಒಂದು ವೇಳೆ ಮತ್ತೇನಾದ್ರೂ ಆರ್ಜೆಡಿ ಅಧಿಕಾರಕ್ಕೆ ಬಂದ್ರೆ ಹಳೆಯ ದಿನಗಳು ಮರುಕಳಿಸುತ್ತೆ, ರಿಪೀಟ್ ಆಗುತ್ತೆ. ನೋಡಿ, ಬಿಜೆಪಿ ಒಬ್ಬ ಎಂಪಿ ಸಂಸದರಿಗೆ ಟಿಎಂಸಿ ಆಳ್ವಿಕೆ ಇರುವ ವೆಸ್ಟ್ ಬೆಂಗಾಲ್ ನಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಬಡಪಾಯಿಗಳು ಸಾಮಾನ್ಯ ಜನರನ್ನ ಇವರು ಅಧಿಕಾರಕ್ಕೆ ಬಂದ್ರೆ ಯಾವ ರೀತಿ ನಡೆಸಿಕೊಳ್ಳಬಹುದು ಯೋಚನೆ ಮಾಡಿ. ಕಾಂಗ್ರೆಸ್ಗೆ ಮತ್ತೊಂದು ಆಘಾತ. ಲಾಸ್ಟ್ ಟೈಮ್ ಇದೇ ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಸ್ಪರ್ಧಿಸಿದ್ದ ಸ್ಥಾನಗಳ ಸಂಖ್ಯೆ 70. ಈ ಬಾರಿ 55ಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಗಿದೆ. 2020ರಲ್ಲಿ ಆರ್ಜೆಡಿ 144 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಬಿಜೆಪಿ 110 ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದ್ರೆ ಗೆದ್ದಿದ್ದು ಆಲ್ಮೋಸ್ಟ್ ಆಲ್ ಆರ್ಜೆಡಿ ಗೆದ್ದಷ್ಟೇ ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಮತ್ತೊಂದು ಆಘಾತ ಇಂಡಿ ಮೈತ್ರಿಕೂಟಕ್ಕೆ. ಓವೈಸಿಯ ತಲೆನೋವು. ಓವೈಸಿ ಪಾಪ ಮೈತ್ರಿ ಮಾಡಿಕೊಳ್ಬೇಕು ಅಂತ ತೀವ್ರ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದು ಸಕ್ಸಸ್ ಆಗೋ ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ನೆನಪಿರ್ಲಿ, ಓವೈಸಿಯ ಎಐಎಂಐಎಂಗೆ ಬಿಹಾರದಲ್ಲಿ ಬಲವಾದ ನೆಲೆ ಇದೆ. ಲಾಸ್ಟ್ ಟೈಮ್ 6-7 ಸೀಟ್ಗಳನ್ನ ಗೆದ್ದಿದ್ರು ಅವರು. ಇನ್ನು ಮೋದಿ ರಣರಂಗಕ್ಕೆ ಎಂಟ್ರಿ ಆಗಿಲ್ಲ, ಚುನಾವಣಾ ಪ್ರಚಾರಕ್ಕೆ ಬರ್ಲಿ, ಪೂರ್ತಿ ಗೇಮ್ ಪ್ಲಾನ್ ಚೇಂಜ್ ಆಗುತ್ತೆ. ನಿನ್ನೆ ತಾನೇ ನಿತೀಶ್ ಕುಮಾರ್ ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರ ಅಕೌಂಟ್ಗೂ 10,000 ರೂಪಾಯಿ ಸಹಾಯಧನ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಎನ್ಡಿಎ ಈ ಬಾರಿ ಬಿಹಾರನ ಸುಮಾರು 6,500 ಕೋಟಿಯಷ್ಟು ದುಡ್ಡು ಮಹಿಳೆಯರ ಅಕೌಂಟ್ಗೆ 10 ಸಾವಿರದಂತೆ ಹಾಕೋದಕ್ಕೆ ಆಗಿರ್ತಕ್ಕಂಥ ವೆಚ್ಚ. ಬಿಜೆಪಿ ಮತ್ತು ಜೆಡಿಯುನ ನಾಗಾಲೋಟ ತಡೆಯೋದಿರ್ಲಿ, ಅದರ ಮುಂದೆ ನಿಲ್ಲೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ಗೆ. ಅವರು ನಾನಾ ಆಮಿಷಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈಗಿರ್ತಕ್ಕಂತ ಸರ್ಕಾರನೇ ಕೈ ತುಂಬಾ ದುಡ್ಡು ಕೊಡ್ತಾ ಇರೋದ್ರಿಂದ ಇನ್ನು ಮುಂದೆ ಬಂದಾಗ ಮಾಡ್ತೇವೆ, ಆಗ ಮಾಡ್ತೇವೆ, ಈಗ ಮಾಡ್ತೇವೆ ಅನ್ನುವ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರನ್ನ ಜನ ನಂಬ್ತಾರ? ಅಷ್ಟೇ ಅಲ್ಲ, ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಆಘಾತ. ಪಟ್ನಾದಲ್ಲಿ ನಿತೀಶ್ ಕುಮಾರ್ ಅವರು ಹೊಸ ಮೆಟ್ರೋ ಉದ್ಘಾಟನೆ ಮಾಡಿರೋದು. ಇವರ ಜಂಗಲ್ ರಾಜ್ ಆಳ್ವಿಕೆಯಲ್ಲಿ ಮೆಟ್ರೋ, ಮೋನೋ ರೈಲು ಬರೋದಿರ್ಲಿ, ಸರಿಯಾಗಿ ಸೈಕಲ್ ಓಡಾಡೋದಕ್ಕೂ ರಸ್ತೆಗಳಿರ್ಲಿಲ್ಲ. ನೋಡಿ, ನಾನು ದೊಡ್ಡ ಕ್ರಿಕೆಟಿಗ ಅಂತ ಹೇಳ್ಕೊಳ್ತಾರೆ ತೇಜಸ್ವಿ ಯಾದವ್ ಅವರು. ಆ ಕಡೆ ಸಕ್ಸಸ್ಫುಲ್ ಕ್ರಿಕೆಟಿಗನೂ ಆಗ್ಲಿಲ್ಲ, ಈ ಕಡೆ ಸಕ್ಸಸ್ಫುಲ್ ರಾಜಕಾರಣಿನೂ ಆಗ್ತಾ ಇಲ್ಲ. ನಿತೀಶ್ ಕುಮಾರ್ ಬಿಹಾರದ ನಾಲಂದಾ ಜಿಲ್ಲೆನಲ್ಲಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನೇ ಕಟ್ಟಿಸಿದ್ದಾರೆ. 18 ಎಕರೆ ವಿಸ್ತಾರದಲ್ಲಿರೋದು, 5 ಅಂತಸ್ತಿನದ್ದು, ಸುಮಾರು 40,000 ಸೀಟಿಂಗ್ ಕೆಪಾಸಿಟಿ ಇರೋದು. ಮೈಥಿಲಿ ಠಾಕೂರ್ ಅನ್ನುವ ಪ್ರಸಿದ್ಧ ಗಾಯಕಿ ಈ ಹಿಂದೆ ಜಂಗಲ್ ರಾಜ್ ನಿಂದ ಬೇಸತ್ತು ಬಿಹಾರನೇ ಬಿಟ್ಟೋಗಿದ್ರು. ನಿತೀಶ್ ಕುಮಾರ್ ಅವರ ಸಮರ್ಥ ಆಡಳಿತದಿಂದಾಗಿ ಈಗ ವಾಪಸ್ ಬಿಹಾರಕ್ಕೆ ಬರೋ ಮನಸ್ಸಾಗ್ತಾ ಇದೆ ಅಂತ ಟ್ವೀಟ್ ಮಾಡ್ತಾರೆ. ಇದು ಇಂಡಿ ಮೈತ್ರಿಕೂಟಕ್ಕೆ ನುಂಗಲಾರದ ಆಘಾತ ಕೊಡ್ತಾ ಇರೋದು. ರಾಹುಲ್ ಗಾಂಧಿ ಅವರು ಹೋಗ್ತಾ ಇರುವ ರಸ್ತೆ ಬರೀ ನೆಗೆಟಿವಿಟಿ, ಕಲ್ಲು ಮುಳ್ಳುಗಳಿಂದನೇ ತುಂಬಿರೋದು. ಹಾಗಾಗಿ ಸೋಲು ಕಟ್ಟಿಟ್ಟ ಬುತ್ತಿ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.